ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ದೇವರಾಜೇಗೌಡ ಬಿಗ್ ಬಾಂಬ್ ಸದ್ಯ ಲಾಕ್ ಆಗಿದ್ದಾರೆ. ಆದರೂ ಮೂವ್ ಆಗ್ತಾ ಇದ್ದಂತಹ ವ್ಯಾನ್ ಒಳಗಿಂದಾನೇ ಮೀಡಿಯಾಗಳಿಗೆ ಕೊಟ್ಟಿರುವಂತಹ ಹೇಳಿಕೆ ಸಂಚಲನ ಸೃಷ್ಟಿ ಮಾಡಿದೆ. 4 ಮಿನಿಸ್ಟರ್ಸ್ ದೊಡ್ಡ ದಾಖಲೆಯನ್ನ ಹೊರಗೆಳಿತೀನಿ ಅಂತ ಹೇಳಿದ್ರು. ಹೊರಗೆಳೆಯೋ ತನಕ ವಿಧಾನಸೌಧ ಎದುರೇ ಸರ್ಕಾರವನ್ನೇ ಶೇಕ್ ಮಾಡುವಂತ ದಾಖಲೆ ಇಡ್ತೀನಿ ಅಂತ ಹೇಳಿದ್ರು. ಅದೆಲ್ಲ ಇಡೋ ಮೊದಲೇ ಡೆಲ್ಲಿಗೆ ಹೊರಟಿದ್ದವರು ಮಾರ್ಗ ಮಧ್ಯವೇ ಲಾಕ್ ಆದ್ರು. ಈಗ ಹೇಳ್ತಾ ಇರೋದೇನು ದೇವರಾಜೇಗೌಡರು? ಹಾಗಾದ್ರೆ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ದೇವರಾಜೇಗೌಡರು ಕೂಡ ಈಗ ಲೈಂಗಿಕ ದೌರ್ಜನ್ಯ ಕೇಸ್ ಲಾಕ್ ಆಗಿದ್ದಾರೆ. ನಿನ್ನೆ ಅಷ್ಟೇ ಕುಮಾರಸ್ವಾಮಿ ಅವರು ವಾಗ್ದಾಳಿ ಮಾಡಿದ್ರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ದೇವರಾಜೇಗೌಡರ ಬಳಿ ಇರುವಂತಹ ಆಡಿಯೋ ದಾಖಲೆ ಏನಾದರೂ ಹೊರಗಡೆ ಬಂದ್ರೆ ಸರ್ಕಾರವೇ ಶೇಕ್ ಆಗತ್ತೆ ಅನ್ನುವಂತ ಭಯ ಅದು ಪಕ್ಕ ಗೊತ್ತಿರೋದ್ರಿಂದಾನೇ ದೇವರಾಜೇಗೌಡರ ಮೇಲೆ ಇಲ್ಲ ಸಲ್ಲದ ಕೇಸ್ ಹಾಕಿ ಈ ತರ ಲಾಕ್ ಮಾಡಿದ್ದಾರೆ. ಈ ಕೇಸಲ್ಲಿ ಮಹಿಳೆ ವಿರುದ್ಧ ಮೊದಲು ಕಂಪ್ಲೇಂಟ್ ಕೊಟ್ಟಿದ್ದು ಹನಿ ಟ್ರ್ಯಾಪ್ ಅಂತ ದೇವರಾಜೇಗೌಡರು. ಆದ್ರೆ 1 ತಿಂಗಳ ಹಿಂದಿನ ಕೇಸನ್ನ ಈಗ ಎಳೆದು ಅರೆಸ್ಟ್ ಮಾಡಲಾಗಿದೆ ಅಂತೆಲ್ಲ ವಾಗ್ದಾಳಿ ನಡೆಸಿ ನೋಡಿದಿವಲ್ಲ. ಅದ್ರ ಬೆನ್ನಲ್ಲೇ ಸಿಡಿದಿರುವಂತಹ ಸ್ಫೋಟಕ ವಿಚಾರ ಏನ್ ಹೇಳ್ತಿದ್ದಾರೆ ದೇವರಾಜೇಗೌಡರು ಅಂತ ಕೇಳಿದ್ರೆ, ಕಾರ್ತಿಕ್ ಹತ್ರ ಪೆನ್ ಡ್ರೈವ್ ಅನ್ನು ತರಿಸ್ಕೊಂಡು ಎಲ್ಲ ರೆಡಿ ಮಾಡಿದ್ದು ಡಿ ಕೆ ಶಿವಕುಮಾರ್ ಅವರು. 4 ಜನರ ಮಂತ್ರಿಗಳ ಕಮಿಟಿ ಅಂತ ನಾನು ಅವತ್ತೇ ಹೇಳಿದ್ದೆ. ಯಾರ್ಯಾರು ಅಂತ ಹೆಸರು ಹೇಳ್ತಿದ್ದಾರೆ ಈಗ. ಚಲುವರಾಯಸ್ವಾಮಿ, ಹಾಗೆ ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ, ಇನ್ನೊಬ್ರು ಅಂತ ದೇವರಾಜೇಗೌಡರು ಸಿಡಿಸಿರುವ ಬಿಗ್ ಬಾಂಬ್. ಎಲ್ಲ ಏನೇನ್ ಮಾಡಬೇಕು ಅಂತ ಒಬ್ಬೊಬ್ರಿಗೆ ಒಂದೊಂದು ಟಾಸ್ಕ್ ಕೊಟ್ಟು ಬಿಟ್ಟಿದ್ದಾರೆ. ಇವರು ನಾನು ಒಪ್ಪದೇ ಇದ್ದಾಗ, ಇವ್ರು ಹೇಳಿದ್ದನ್ನು ಒಪ್ಪದೇ ಇದ್ದಾಗ ಈ ತರ ಲಾಕ್ ಮಾಡಿರೋದು. ಆದ್ರೆ ನನ್ನ ಜೊತೆಗೆ ಎಂಥ ಡೀಲ್ ನಡೆಸೋದಕ್ಕೆ ಇವರು ರೆಡಿ ಮಾಡಿದ್ರು. 100 ಕೋಟಿ ಆಫರ್, ಒಂದೆರಡಲ್ಲ, ಡಿ ಕೆ ಕೊಟ್ಟಿದ್ದು ನನಗೆ 100 ಕೋಟಿ ಆಫರ್. ಅದಕ್ಕೆ ಸಾಕ್ಷಿ 5 ಕೋಟಿಯನ್ನ ಅಡ್ವಾನ್ಸ್ ಅಂತ ಬೋರಿಂಗ್ ಕ್ಲಬ್ನ ರೂಮ್ ನಂಬರ್ 110ಕ್ಕೆ ಕಳಿಸಿದ್ರು. ಗೋಪಾಲಸ್ವಾಮಿ, ಚಂದ್ರಾಯಪಟ್ಟಣ ಗೋಪಾಲಸ್ವಾಮಿನ ಸಂಧಾನಕ್ಕೆ ಕಳಿಸಿದ್ರು. 100 ಕೋಟಿ ಆಫರ್ ಮಾಡಿ ಅದರಲ್ಲಿ 5 ಕೋಟಿ ಕ್ಯಾಶ್ ಅನ್ನೇ ಕೊಟ್ಟು ಕಳಿಸಿದ್ರು ರೂಮ್ ನಂಬರ್ 110ಗೆ ಅನ್ನುವಂತ ಸ್ಫೋಟಕ ವಿಚಾರವನ್ನು ದೇವರಾಜೇಗೌಡರು ಹೊರಗಿಟ್ಟಿದ್ದಾರೆ. ರೆಡಿ ಮಾಡಿದ್ರೆ ಡಿ ಕೆ ಶಿವಕುಮಾರ್. ಇದಕ್ಕೆ 4 ಜನ ಮಂತ್ರಿಗಳ ಕಮಿಟಿ ಅಂತ ಹೇಳಿದ್ನಲ್ಲ, ಆ 4 ಜನ ಮಂತ್ರಿಗಳು ಯಾರು ಅಂತ ಅಂದ್ರೆ ಚಲುವರಾಯಸ್ವಾಮಿ, ಆಮೇಲೆ ಕೃಷ್ಣ ಬೈರೇಗೌಡ, ಅದಾದ್ಮೇಲೆ ಇವರು ಪ್ರಿಯಾಂಕ ಖರ್ಗೆ ಮತ್ತು ಇನ್ನೊಬ್ಬರು ಸಚಿವರು. ಒಟ್ಟು 4 ಜನ ಮಂತ್ರಿಗಳನ್ನ ಒಂದು ತಂಡ ರಚನೆ ಮಾಡಿ ಇದನ್ನೆಲ್ಲ ಹ್ಯಾಂಡಲ್ ಮಾಡಕ್ಕೆ ಬಿಟ್ಟಿದ್ದಾರೆ. ಅಲ್ಲಿ ಈಗ ನಿರಂತರವಾಗಿ ಈಗ ನನ್ನ ಮೇಲೆ ಏನು ಮಾಡಿದ್ರು, ನಾನು ಯಾವಾಗ ಒಪ್ಪಲಿರೋ ನನಗೆ ಒಪ್ಪದೇ ಇದ್ದಾಗ ಏನು ಮಾಡಿದ್ರು. ಈಗಾಗಲೇ ಇಷ್ಟೆಲ್ಲ ದೊಡ್ಡ ಹಗರಣ ಆಗಿರೋದ್ರಿಂದ ಅಲ್ಲಿ ಮೋದಿ ಅವರಿಗೆ BJPಗೆ ಮತ್ತು ಕುಮಾರಸ್ವಾಮಿ ಕೆಟ್ಟ ತರಬೇಕಂತ ಮಾಡಿರಲ್ಲಿ ನನಗೆ ಸುಮಾರು 100 ಕೋಟಿ ರೂಪಾಯಿ ಆಫರ್ ಕೊಟ್ಟರು. 5 ಕೋಟಿ ರೂಪಾಯಿ ಅಡ್ವಾನ್ಸನ್ನು ದುಡ್ಡನ್ನು ಬೋರಿಂಗ್ ಕ್ಲಬ್ಗೆ ರೂಮ್ ನಂಬರ್ 110 ಕಳಿಸಿದ್ರು. ಆ ಮೀಟಿಂಗಿಗೆ ನನಗೆ ಯಾರು ಹೇಳಿ, ನಮ್ಮ MA ಗೋಪಾಲಸ್ವಾಮಿ ಇದಾರಲ್ಲ, ಚಂದ್ರಾಪಟ್ಟಣ ಗೋಪಾಲಸ್ವಾಮಿನ ಸಂಧಾನ ಕಳಿಸಿದ್ರು. ಅಲ್ಲಿ 5 ಕೋಟಿ ರೂಪಾಯಿ ಕ್ಯಾಶ್ ಕೊಟ್ಟು ಕಳಿಸಿದ್ರು. ಅಲ್ಲಿ ಎಷ್ಟು ಕೋಟಿ ಆಫರ್ ಮಾಡಿದ್ರು? 100 ಕೋಟಿ ರೂಪಾಯಿ, 100 ಕ್ರೋಸ್. ಡಿ ಕೆ ಶಿವಕುಮಾರ್. ಏನಕ್ಕೆ ಅಂದ್ರೆ ಅವ್ರು ಹೇಳಿದ್ದು, ಒಟ್ಟಲ್ಲಿ ದೇಶದಲ್ಲಿ ಮೋದಿ ಅವರಿಗೆ ಕಳಂಕ ತರಬೇಕಲ್ಲಿ, ಮೋದಿ ಅವರು ಈ ಅಶ್ಲೀಲ ರಾಸಲೀಲೆ ವಿಡಿಯೋದಲ್ಲಿ ಪ್ರಮುಖ ನಾಯಕರು ಅಂತೇಳಿ ಮೋದಿನ ಬಿಂಬಿಸಬೇಕು, ಅಲ್ಲಿ BJP ಕೆಟ್ಟ ತರಬೇಕಂತ ಮಾಡಿದ್ದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮೇನ್ ಉದ್ದೇಶ ಅಂತ ಅಂದ್ರೆ ಇವ್ರನ್ನ ಹೇಳಿ HD ಕುಮಾರಸ್ವಾಮಿನ ರಾಜ್ಯದಲ್ಲಿ ನಾಯಕತ್ವನ ಹಾಳು ಮಾಡಬೇಕು ಅಂತ ಹೇಳಿ ಇದು ಹೇಳಿದ್ರಲ್ಲಿ ಇದು ಸತ್ಯ. ಅದು ಈಗಾಗಲೇ ಯಾವಾಗ ನಾನು ಒಪ್ಪದೇ ಇದ್ದಾಗ ಮಾಡಿದ್ರು, ಫಸ್ಟ್ ಅಟ್ರಾಸಿಟಿ ಕೇಸ್ ಫಿಕ್ಸ್ ಮಾಡಿದ್ರು. ಅಟ್ರಾಸಿಟಿ ಕೇಸಲ್ಲಿ ಡಾಕ್ಯುಮೆಂಟ್ ಸಿಗಲಿಲ್ಲ, ಅಲ್ಲಿ ಅದು ನೆಗೆಟಿವ್ ಆಯ್ತು. ಅಲ್ಲಿ ಅದಾದ್ಮೇಲೆ ಮತ್ತೊಬ್ಬಳ ಕೈಲಿ 354ಗೆ ಲೈಂಗಿಕ ಕಿರುಕುಳ ಕೇಸನ್ನು ಹಾಕ್ಸಿದ್ರು. ಅಲ್ಲಿ ಅದು ಫೇಲ್ಯೂರ್ ಆಯಿತು. ಫೇಲ್ಯೂರ್ ಆಗಿ ಮಾಡಿದ್ರು. ಈಗ 360 ರೇಪ್ ಕೇಸ್ ಹಾಕ್ಸಿದ್ರು. ರೇಪ್ ಕೇಸಲ್ಲಿ ಯಾವುದೂ ದಾಖಲಾತಿ ಸಿಕ್ಕಿಲ್ಲ ಅವ್ರಿಗೆ. ಅಲ್ಲಿ ಸುಮಾರು 4 ದಿವಸ ಬೇಕಾದ್ರೆ ನಿರಂತರವಾಗಿ ನಾನು ಇಂಟರ್ಗೇಟ್ ಮಾಡಿದ್ದಾರೆ. ಅಲ್ಲಿ ಇದರಲ್ಲಿ ಸೀರಿಯಸ್ ಆಗಿ SC IG ಅವರು ಕೂಡ ತಗೊಂಡ್ರೆ ಯಾವ ಆ ಪೆನ್ ಡ್ರೈವ್ ಫೋಟೋ ಸೀಸ್ ಮಾಡ್ಕೊಂಡಿದ್ರಲ್ಲ. ಈಗ ನೋಡಿದ್ರೆ ಕಾರ್ತಿಕ್ 8 ಕಿಡ್ನಾಪ್ ಮಾಡಿರೋ ಕೇಸ್ ಅದು. ಅಶ್ಲೀಲ ವಿಡಿಯೋಗಳು ಪೆನ್ ಡ್ರೈವ್ ಸಿಕ್ಕಿದೆ ಸರ್ ಅವ್ರಿಗೆ. ಅದು ಅಶ್ಲೀಲ ವಿಡಿಯೋ ಅಲ್ಲ, ಅದು ಕಾರ್ತಿಕ್ ಮನೆ CC ಕ್ಯಾಮ್ರಾ ಫುಟೇಜ್ ಅದು. ಆ ಪೆನ್ ಡ್ರೈವ್ ನಾ ಕೊಡೋ ಪೆನ್ ಡ್ರೈವ್ ಇಲ್ಲ ಅಂತ ಹೇಳಿ ಈಗ ಇದನ್ನ ಫಿಕ್ಸ್ ಮಾಡ್ತಕ್ಕಂತಾರೆ. ಡಿ ಕೆ ಶಿವಕುಮಾರ್ ಆಫರ್ ಮಾಡಿದ್ರಿಂದ ಯಾರ ಮುಖಾಂತರ? ಡಿ ಕೆ ಶಿವಕುಮಾರ್, ಶಿವರಾಮೇಗೌಡ. ಕುಮಾರಸ್ವಾಮಿ ಅವ್ರ ನಾಯಕತ್ವ, ಮೋದಿ ನಾಯಕತ್ವ ಹಾಳು ಮಾಡಬೇಕು, ರಾಜ್ಯದಲ್ಲಿ BJP JDS ಮೈತ್ರಿಗೆ ಪೆಟ್ಟು ಕೊಡಬೇಕು, ಹೆಸರು ಹಾಳು ಮಾಡಬೇಕು ಅನ್ನೋ ಕಾರಣಕ್ಕೆ ಈ ಥರ ಪ್ಲಾನ್ ಮಾಡಿದ್ರು. ಕೊನೆಗೆ ನಾನು ಒಪ್ಪದೇ ಇದ್ದಾಗ ಅಟ್ರಾಸಿಟಿ ಕೇಸ್ ಹಾಕಿದ್ರು. ಬೇರೆ ಬೇರೆ ಕೇಸ್ಗಳ ಮೂಲಕ ನನ್ನನ್ನು ಲಾಕ್ ಮಾಡೋದಿಕ್ಕೆ ನೋಡಿದ್ರು. ಡಾಕ್ಯುಮೆಂಟ್ ಸಿಗಲಿಲ್ಲ, ಎಲ್ಲ ಉಲ್ಟಾ ಹೊಡಿತಾ ಇದೆ. ನೋಡ್ತಾ ಇರಿ ಏನಾಗುತ್ತೆ ಅಂತ ಸವಾಲ್ ಹಾಕಿದ್ದಾರೆ. ಈಗ ಇದು ಈ ಸ್ಫೋಟಕ ವಿಚಾರ ಸಂಚಲನ ಸೃಷ್ಟಿ ಮಾಡಿದೆ. ಹೆಸರೇನೋ ಹೇಳ್ಬಿಟ್ಟಿದ್ದಾರೆ, ಹೇಳಿದ ಮಾತ್ರಕ್ಕೆ ಎಲ್ಲ ಸತ್ಯವಾ ಅಥವಾ ಏನೋ ಆಗ ಹೋಗುತ್ತಾ ಅನ್ನೋದಲ್ಲ. ಬಟ್ ಇದ್ರ ಸುತ್ತ ಈಗ ರಾಜಕೀಯ ಕೆಸರಾಟ ಶುರುವಾಗುತ್ತೆ. ಬಹುಶಃ ದೇವರಾಜೇಗೌಡರ ಬಾಯಲ್ಲೇ ಬರಲಿ ಅಂತ ಕುಮಾರಸ್ವಾಮಿ ಅವ್ರು ಕಾಯ್ತಿದ್ರೇನೋ. ಅವ್ರು ಇಷ್ಟು ಹೇಳಿದ ಮೇಲೆ
ಇನ್ನೇನಾದ್ರೂ ಮುಂದುವರಿಸ್ತಾರ ಕುಮಾರಸ್ವಾಮಿ ಅವರು? ಈಗ ಅಲ್ಲಿರೋದು ಪ್ರಶ್ನೆ. ಯಾಕಂದ್ರೆ ಇಂಥದ್ದೊಂದು ಸುಳಿವನ್ನ ನಿನ್ನೆ ಅಷ್ಟೇ ಕುಮಾರಸ್ವಾಮಿ ಅವರು ಕೊಟ್ಟಿದ್ರಲ್ಲ. ಈಗ ವರದಿಯಾಗಿರೋ ಪ್ರಕಾರ, ಬಹುತೇಕ ಮಾಧ್ಯಮಗಳೆಲ್ಲ ಕವರ್ ಮಾಡಿರೋ ಪ್ರಕಾರ, ಲಾಕ್ ಆದ್ರಲ್ಲ ದೇವರಾಜೇಗೌಡರು, ಅವತ್ತು ಹಿರಿಯೂರು ಮಾರ್ಗದಲ್ಲಿ ಅವರು ಬೇರೆ ರೂಟಲ್ಲಿ ಡೆಲ್ಲಿಗೆ ಹೊರಟಿದ್ರು. ಅಮಿತ್ ಶಾ ಅಥವಾ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ದಾಖಲೆಯನ್ನ ಇಟ್ಟು ಡೆಲ್ಲಿಯಲ್ಲೇ ಸ್ಫೋಟಕ ವಿಚಾರವೊಂದನ್ನು ಸಿಡಿಸೋದಿಕ್ಕೆ, ಪ್ರೆಸ್ ಮೀಟ್ ಮಾಡಿ ಇಡೀ ದೇಶ ತಲುಪುವಂತೆ ಮಾಡೋದಿಕ್ಕೆ ದೊಡ್ಡ ಪ್ಲಾನ್ ಅನ್ನ ಕೈಗೆತ್ತಿಕೊಂಡು ಸಾಕ್ಷಿಗಳ ಮೂಲಕ ಎಲ್ಲ ಹೈಕಮಾಂಡ್ ನಾಯಕರನ್ನ ರೀಚ್ ಆಗೋಕೆ ಹೊರಟಿದ್ರು. ಆ ಟೈಮಲ್ಲಿ ಇದರ ಸುಳಿವು ಸಿಕ್ಕಿ ಲಾಕ್ ಆದ್ರು ಅನ್ನೋ ಥರದಲ್ಲಿ ಒಂದಿಷ್ಟು ವಿಚಾರಗಳು ಕೇಳಿಬಂದ್ವು. ಕಾಕತಾಳೀಯವೋ ಅಥವಾ ಪ್ಲ್ಯಾಂಡೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಆ ಟೈಮಲ್ಲಿ ಲಾಕ್ ಆದ್ರು. ಲಾಕ್ ಆಗೋಕ್ಕಿಂತ ಮುಂಚೆ ಇಂಥದ್ದೊಂದು ಬಿಗ್ ಪ್ಲಾನ್ ಇತ್ತು. ಕೈ ನಾಯಕರ, ದೊಡ್ಡ ನಾಯಕರ ವಿರುದ್ಧ ಅಂತ ಸವಾಲೆ ಹಾಕಿದ್ರಲ್ಲ, ವಿಧಾನಸೌಧದ ಎದುರೇ ರಿಲೀಸ್ ಮಾಡ್ತೀನಿ ಅಂತ. ಅಂಥದ್ದೊಂದು ಸ್ಫೋಟಕ ದಾಖಲೆಯನ್ನು ರಿಲೀಸ್ ಮಾಡೋಕೆ ಹೊರಟಿದ್ರು ಅನ್ನೋದು. ಈಗ ಹೇಳ್ತಿದ್ದಾರೆ 100 ಕೋಟಿ ಆಫರ್, ಅದರಲ್ಲಿ 5 ಕೋಟಿ ಕ್ಯಾಶ್ ಅನ್ನೇ, ನಗದನ್ನೇ ಕೊಟ್ಟು ಕಳಿಸಿದ್ದು ಅಂತ. ಇವ್ರು ತಗೊಂಡ್ರ? ಮುಂದೇನಾಯ್ತು ಅದೆಲ್ಲ ಕಾದ್ ನೋಡ್ಬೇಕು. ಬಹುಶಃ ದೇವರಾಜೇಗೌಡರ ಬಳಿ ಮತ್ತಷ್ಟು ಸೀಕ್ರೆಟ್ಸ್ ಇದ್ದ ಹಾಗೆ ಕಾಣಿಸ್ತಿದೆ. ಕುಮಾರಸ್ವಾಮಿ ಅವರು ಅದನ್ನೇ ಹೇಳಿದ್ದು, ಕೆಲವು ಆಡಿಯೋಗಳನ್ನ ಪಡೆದು ದೇವರಾಜೇಗೌಡರ ಮೂಲಕ ಅದನ್ನ ನಾಶಪಡಿಸೋದಕ್ಕೆ ಬಹಳ ಪ್ಲಾನ್ ಮಾಡ್ತಿದ್ದಾರೆ ಪೊಲೀಸರು. ಅರೆಸ್ಟ್ ಮಾಡಿರೋದು ಒಂದು ಕೇಸಲ್ಲಿ, ಅದ್ರ ಒಳಗಡೆ ನಡೀತಿರೋದೇ ಬೇರೆ ಅಂತ. ಗೊತ್ತಿಲ್ಲ ಇದು ಯಾವ ಹಂತಕ್ಕೆ ಹೋಗಲಿದೆ ರಾಜಕೀಯ ಕೆಸರಾಟ, ಕಾದ್ ನೋಡ್ಬೇಕು. ಒಟ್ಟಲ್ಲಿ ಬಿಗ್ ಟ್ವಿಸ್ಟ್ ಒಂದನ್ನು ಕೊಡ್ತಿದ್ದಾರೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.